ಅದು ಮ್ಯಾಚ್ ದ ಫಾಲೋಯಿಂಗ್ ಆಗಿತ್ತಲ್ರಿ. ಹಾಂ, ಈಗ ನೆಕ್ಸ್ಟ್ ಅದು ಪೇಜ್ ನಂಬರ್ ಯಾವ್ದು ಹೇಳಿ? ಈಗ 60 ಪೇಜ್ ನಂಬರ್ 60 ಒಳಗೆ ಒಂದೇನೋ ಟೇಬಲ್ ಐತ್ರಿ. ಹಾಂ, ಈ ಟೇಬಲ್ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡಿ ಲಕ್ಷ ಕೊಡ್ರಿ. ಇಲ್ಲಿ ಅದ್ರ ಹೆಡ್ಡಿಂಗ್ ಏನೈತೆ ಹೋದ್ರಿ ಪೇಜ್ ನಂಬರ್ 60? ಹಾಂ, ಎಷ್ಟು ಅದಾವ್ರಿ ಟೋಟಲ್ ಎಲಿಮೆಂಟ್ಸ್? 118 ಟಿಲ್ ಡೇಟ್. ಇನ್ನೂ ಒಂದಿಷ್ಟು ಡಿಸ್ಕವರ್ ಆಗ್ತು ಅಂತ ಅದಾವು. ಬಟ್ ನಮಗೆ ಸದ್ಯ ಗೊತ್ತಿದ್ದು ಪಿರಿಯಾಡಿಕ್ ಟೇಬಲ್ನಾಗ ಇದ್ದಿದ್ದು 118. 100 ತನಕ ಎಲಿಮೆಂಟ್ಸ್ ಆಲ್ರೆಡಿ ನೇಮ್ಡ್ ಅದಾವೆ. ಪ್ರತಿಯೊಂದು ಎಲಿಮೆಂಟಿಗೆ ಒಂದೊಂದು ಹೆಸರು ಐತಿ. ಅಟೋಮಿಕ್ ನಂಬರ್ 6 ಅಂದ್ಕೊಂಡು ನೀವು ಅಂತೀರಿ ಏನು ಅನ್ಬೇಕು ನಾವು? ಕಾರ್ಬನ್. ಅಟೋಮಿಕ್ ನಂಬರ್ 21 ಹಾಂ, ಹಿಂಗೆ. ಸೊ 101 ಅಂದ್ಕೊಳ್ಳಿ, ಅದಕ್ಕೆ ಏನು ಹೆಸರು ಇದ್ದಿದ್ದಿಲ್ಲ ಅಲ್ಲ, ಈಗ ಐತಿ. ಈ ಟಾಪಿಕ್ ಏನು ಅಂದ್ರೆ 100ರ ಮೇಲೆ ಏನಾಗ್ತಂದ್ರೆ ಪ್ರಾಬ್ಲಮ್. ಲಕ್ಷ ಕೊಡ್ರಿ. ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ ಅಲ್ಲಿ ನೋಡಕ್ಕೆ ಹೋಗ್ಬಿಡ್ರಿ, ಇಲ್ಲಿ ಲಕ್ಷ ಕೊಡ್ರಿ. ಯಾವುದೋ ಒಂದು ಎಲಿಮೆಂಟ್ ಇಟ್ ವಾಸ್ ಬೀಯಿಂಗ್ ಡಿಸ್ಕವರ್ಡ್, ಇನ್ನು ಡಿಸ್ಕವರ್ ಆಗಿದ್ದಿಲ್ಲ. ಇಟ್ ವಾಸ್ ಬೀಯಿಂಗ್ ಡಿಸ್ಕವರ್ಡ್. ಏನಾಗಿತ್ತು ಪ್ರಾಬ್ಲಮ್? ಒಮ್ಮೆ ಒಂದೇ ಎಲಿಮೆಂಟ್ ಮೇಲೆ ಇಬ್ಬರು ಸೈಂಟಿಸ್ಟ್ಗಳು ಸೈಮಲ್ಟೇನಿಯಸ್ಲಿ ವರ್ಕ್ ಮಾಡತ್ತಿದ್ರು. ಒಬ್ಬ US ದಾಗ ವರ್ಕ್ ಮಾಡತ್ತಿದ್ದ, ಇನ್ನೊಬ್ಬ ರಷ್ಯಾದಾಗ ವರ್ಕ್ ಮಾಡತ್ತಿದ್ದ. USA ದವರು ನಮ್ಮ ಹುಡುಗರು ಕಂಡು ಹಿಡ್ದಾನ ಅದನ್ನ, ಅಂದ್ರೆ ಆಫ್ಟರ್ ಇಟ್ ಗಾಟ್ ಡಿಸ್ಕವರ್ಡ್ ನಮ್ಮ ಸೈಂಟಿಸ್ಟ್ ಕಂಡು ಹಿಡ್ದಾನ ಅದನ್ನ, ಅವನ ಹೆಸರಲ್ಲೇ ನಾವು ಇಡ್ತೀವಿ ಇದನ್ನ ಅಂತ USA ದವರು. ರುದರ್ಫೋರ್ಡ್ ಗೊತ್ತಲ್ಲ ನನಗೆ, ಕೇಳಿದ ಹೆಸರು? ಹಾಂ, ಅವನ ಹೆಸರಲ್ಲೇ ಅದನ್ನು ರುದರ್ಫೋರ್ಡಿಯಂ ಅಂತ ಆ ಮೆಟಲ್ಗೆ, ಆ ಎಲಿಮೆಂಟಿಗೆ ಹೆಸರು ಇಡ್ತೀವಿ ಅಂತ USA ದವರು. ರಷ್ಯಾದವರು ಇಲ್ಲ, ನಮ್ಮ ಹುಡುಕಂಡು ಹಿಡ್ದಾನ ಅವನ ಹೆಸರು ಕುರ್ಚಟೋವಿಯಂ ಅಂತ ಇಡ್ತೀವಿ ಅಂತ ಅವರು. ಇವ್ರು ರುದರ್ಫೋರ್ಡಿಯಂ ಅಂತ ಇಡ್ತೀವಿ ಅಂತ ಇವರು, ಕುರ್ಚಟೋವಿಯಂ ಅಂತ ಇಡ್ತೀವಿ ಅಂತ ಇವರು. ಬಿಕಾಸ್ ಪೀಪಲ್ ಲೈಕ್ ಟು ಟೇಕ್ ಕ್ರೆಡಿಟ್ ಅಲ್ಲ, ಹೌದಿಲ್ಲ? ಈಗ ನಿಮ್ಮನೆಗೆ ಯಾರೋ ಗೆಸ್ಟ್ ಬಂದಾರ ಅನ್ಕೋರಿ. ಸೊ ನೀವು ಚಹಾ ಮಾಡಿ ಕೊಟ್ಟಿರಿ ಅನ್ಕೋರಿ. ಚಹಾ ಕುಡಿದ್ಮೇಲೆ ಚಲೋ ಐತೆ ನೋಡಿ ಚಹಾ ಯಾರು ಮಾಡಿದ್ರೆ? ನಾನು ಚಹಾ ಮಾಡಿದ್ದು ನಾನು. ಅದ ಇನ್ ಕೇಸ್ ಅವ್ರು ಚಹಾ ಕುಡಿದು ಇದೇನು ಟೀನೋ ಕಾಫಿನೋ ಕನ್ಫ್ಯೂಸ್ ಆಗ್ತೈತೆ ಏನಿದು ಅಂತ ಅಂದರು ಅಂದ್ರೆ, ಯಾರು ಮಾಡಿದ್ದ? ನಾನಂತೂ ಮಾಡಿಲ್ಲಪ್ಪ. ಏನಾರ ಚಲೋ ಕೆಲಸ ಆದ್ರೆ ನಾನು, ಏನಾರ ಕೆಟ್ಟ ಕೆಲಸ ಆದ್ರೆ ನಾಲ್ಪ. ನಾ ಮಾತಾಡಿಲ್ಲ. ನೋ ಮಿಸ್. ಎಪಿಸೋಡ್ 5 ರೆಫರೆನ್ಸ್. ಹಾಂ, ಸೊ ನಮ್ಮ ತಪ್ಪಿದ್ರು ನಾವು ಒಪ್ಕೊಳ್ಳೋಂಗಿಲ್ಲ. ಏನು ಚಲೋ ಕೆಲಸ ಮಾಡಿವಿ ಅಂದ್ರೆ ನಾವು ಮಾಡಿದ್ದಿಲ್ಲ ಅಂದ್ರೆ ನಾವು ಕ್ರೆಡಿಟ್ ತೊಗೊತೀವಿ. ಸೊ ಇದು ಹ್ಯೂಮನ್ ಬಿಹೇವಿಯರ್, ಹ್ಯೂಮನ್ ನೇಚರ್. ಸೊ ಹಂಗೆ ಹೊಡೆದಾಡಕತ್ತಿದ್ರು, ಇದು ನಮ್ದು ಅಂತ. IUPAC ಬಂದ್ರು ಅವಾಗ. IUPAC ಅಂದ್ರೆ ಯಾರು? ದ ಪ್ಯಾಕ್ ವಿಚ್ ಹ್ಯಾಸ್ ಐ ಆ್ಯಂಡ್ ಯು. ಹಾಂ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಅವರು ಬಂದರು. ಏನಂದರು? US ಅದವರು ನೀವು ಸ್ವಲ್ಪ ಸೈಡಿಗೆ ಸರಿ, ರಷ್ಯಾದವರು ನೀವು ಈ ಕಡೆ ಸೈಡಿಗೆ ಸರಿ, ನಿಮ್ಮ ಮನೆಗೆ ನೀವು ಹೋಗ್ರಿ, ಒಂದು ಸೆಟ್ ತಿಂದು ಚಹಾ ಕುಡಿದು, ಸೆಟ್ ಅಂದ್ರೆ ಗೊತ್ತಿಲ್ಲ, ಬದ್ನಿಕಾಯಿ US ಅದವು ಸಿಗ್ತಾವ. ಸರ್ ನೀವು ನಮಗೆ ಅಂದ್ಕೊಂಡಿರಿ, ಅಷ್ಟು ಮೊಬ್ಬು ಅಂದ್ಕೊಂಡ್ರಿ. ಇರ್ಬೋದು ಸರ್ ನಾವು ಮೊಬ್ಬು, ಬಟ್ ನಿನ್ನ ಓಕೆ ಹೊಲ್ರಿ. ಸೊ ನೀವು ಸೈಡಿಗೆ ಸರಿರಿ ಅಂತಂದು IUPAC ಏನಂದ್ರೆ, ಮೊದಲದು ಎಲಿಮೆಂಟ್ ಡಿಸ್ಕವರ್ ಆಗಿ ಇಟ್ ಈಸ್ ಬೀಯಿಂಗ್ ಡಿಸ್ಕವರ್ಡ್ ಆದಮೇಲೆ ನಾವು ಸ್ಟಡಿ ಮಾಡ್ತೀವಿ ಅದನ್ನು. ಓಕೆ, ಇವನ ಮಾಡಿದ್ದ ನಮ್ಗೆ ಗೊತ್ತಾದ್ರೆ ಅವನ ಹೆಸರು ಹಿಡಿದಂತೆ, ಇವನ ಮಾಡಿದ್ದ ನಮ್ಗೆ ಗೊತ್ತಾದ್ರೆ ಅವನ ಹೆಸರು ಹಿಡಿದಂತೆ. ಇನ್ನೂ ಆಗೇ ಇಲ್ಲ, ಹೊಡೆದಾಡಕತ್ತ ಚಹಾ ಇನ್ನೂ ಆಗೇ ಇಲ್ಲ. ಅದು ಒಬ್ರು ಬಂದು ಹಾಲು ಹಾಕ್ಯಾರ, ಇನ್ನೊಬ್ರು ಬಂದು ನೀರು ಹಾಕ್ಯಾರ, ಒಬ್ರು ಚಹಾ ಪುಡಿ ಹಾಕ್ಯಾರ, ಒಬ್ರು ಸಕ್ಕರೆ ಹಾಕ್ಯಾರ. ಇದು ನಾ ಮಾಡಿದಂತಾವ ಆಗಿರಾಗಲಿ ಚಹಾ ಕುಡಿತೀವಿ ಒಂದು ಮೊದಲ. ಸೊ ಯಾಕೆ ಹೊಡೆದಾಡ್ತೀರಿ ಅಂತಂದು IUPAC ಬಂದು ಇಬ್ರಿಗೂ ಸರಿಸ್ಬಿಟ್ರೆ, ನಾವು ಅದಕ್ಕೆ ಒಂದು ಟೆಂಪ್ರರಿ ನೇಮ್ ಕೊಡ್ತೀವಿ. ಆಮೇಲೆ ಯಾರ್ಯಾರ ನಮ್ಗೆ ಗೊತ್ತಾತಂದ್ರೆ, ಹಾಂ ನೀವೇ ಮಾಡಿರಿ ಅಂತ ಗೊತ್ತಾತಂದ್ರೆ ನಾವು ನಿಮ್ಗೆ ಕ್ರೆಡಿಟ್ ಕೊಡ್ತೀವಿ, ಇಲ್ಲಾಂದ್ರೆ ಅದನ್ನ ಹೆಸರು ಇಟ್ಬಿಡ್ತೀವಿ ನಾವು. ಸೊ ಹಂಗೆ ಇಡಾಕ್, ಆ ಟೆಂಪ್ರರಿ ನೇಮನ್ನು ಇಡಾಕ್, ಅಬೌವ್ ಎಲಿಮೆಂಟ್ಸ್ ವಿಚ್ ಆರ್ ಅಬೌವ್
100 ಈ ಎಲಿಮೆಂಟ್ಸಿಗೆ ಒಂದು ಟೆಂಪ್ರರಿ ನೇಮ್ ಇಡೋಕೆ ಅವ್ರು ಒಂದಿಷ್ಟು ರೂಲ್ಸನ್ನು ಸೆಟ್ ಮಾಡಿದರು. ಅವು ಏನವು ರೂಲ್ಸು ಅಂತ ಆ ಟೇಬಲ್ ನಿಮ್ಗೆ ಗೊತ್ತಾಗುತ್ತೋ ಅದು ಇನ್ನು ಆ ಟೇಬಲಲ್ಲಿ ಹಾಕ್ತೀನಿ, ಒಂದು ರೆಫರ್ ಮಾಡಿರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇನ್ನು 1 ಮಾರ್ಕ್ ಕೇಳ್ತಾರೆ ಎಕ್ಸಾಮ್ನಾಗ. ಏನು ಕೇಳ್ತಾರೆ? ಅಟಾಮಿಕ್ ನಂಬರ್ 107 ಇದ್ರ ಹೆಸರು ಹೇಳ್ರಿ ಅಂತ ಕೇಳ್ತಾರೆ. ಅವು ನೀವು ನಾಚ್ಕೋಬಾರ್ದು. ಹೆಸರು ಹೇಳ್ರಿ ಅಂದ್ಕೂಲೆ ನ್ಯೂಲಿ ವೆಡ್ ಕಪಲ್ ನಾಚ್ಕೊಂತಾರಲ್ರಿ, ಹೆಸರು ಹೇಳ್ರಿ. ಹಳೆ ಕಾಲದಾಗ ಅವೆಲ್ಲ, ಈಗೆಲ್ಲ ರೀ ಅವೆಲ್ಲ ಕನ್ಸೆಪ್ಟ್ ಹೋಗ್ಬಿಟ್ಟವ. ಅಲ್ರಿ ನೀವು ಅದನ್ನ ಬಿಟ್ಬಿಡ್ರಿ. ನೀವು ನಿಮ್ಮ ಫ್ರೆಂಡ್ ಫುಲ್ ಕ್ಲೋಸ್ ಇದ್ರಿ ಅನ್ಕೋರಿ, ಇಲ್ಲಿ ಬರ್ರಿ ಅಂತೀರಿ, ಬರ್ರಿ ಚಹಾ ಕುಡಿಯೋನ್ ಬರ್ರಿ, ಬಾಲೇಪ ಅಂತೀರಿಲ್ಲ, ಏನ್ ಬರ್ರಿ ಅಂತೀರ ಬಾಲೆ ಅಂತೀರ? ಮತ್ತ ಅವಾಗ ದೋಸ್ತ ಅನ್ನೋದು ಅದಕ್ಕೆ. ಇಟ್ ಈಸ್ ರೆಕಾರ್ಡಿಂಗ್ ಅಲ್ಲ? ಹಾಂ ಶಿವ. ಇವು ನಂಬರ್ಸ್ ಗೊತ್ತಾಗಿಲ್ಲ ನೀವು? ಏನು ಕ್ವಶನ್ ಕೇಳ್ತಿಪ್ಪ? 3, 4, 5, 6, 7, 8, 9. 10 ಬೇಡ, 10ಕ್ಕೆ ಆಟ ಮುಗಿತೈತಿ. ಊಟದ ಆಟ ಮುಗಿದಿತ್ತು, ಮುಗಿಸೋದು ಬೇಡ ಆಟ, ಈಗ ಚಲೋ ಮಾಡಿ ನಾವು. ಹಾಂ, 0 ಅಂದ್ರೆ ನಿಲ್, ನಿಲ್ ಅಲ್ಲೇ ನಿಲ್, ಮುಂದೆ ಬರಬೇಡ. 1 ಅಂದ್ರೆ ಅನ್, UN ಅನ್ರಿ. 1 ಅಂದ್ರೆ ಏನು? ಜೋರಾಗನ್ರಿ, ಅನ್ ರೀ. 2 ಅಂದ್ರೆ ಬಾಯ್, ಬಾಯ್ ಅಲ್ಲ ಸರ್, ಬಾಯ್ ಸರ್, ಹೋಗ್ರಿ ಹಂಗಲ್ಲ. 3 ಟ್ರೈ, ಟೆಟ್ರಾ, ಟೆಟ್ರಾ ಅಲ್ಲ, ಓಹೋ ಕ್ವಾಡ್ ಐತಾನೆ ಇಲ್ಲ, ಕ್ವಾಡ್. ಇದು ಪೆಂಟ್, ಹೆಕ್ಸ್, ಒಂದೊಂದು ತಡೆ, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್, ಎನ್ ತಪ್ಪು ಬರ್ತೀನಿ, ಹೆಪ್ಟ್ ಅಲ್ಲ, ಸೆಪ್ಟ್. ಓಕೆ, ನನಗೆ ಹೆಂಗೆ ಕನ್ಫ್ಯೂಸ್ ಅದು, ನನಗೆ ಅದು ಹೌದು ಬಿಡಪ್ಪ. ಮೆಂಡೆಲಿಯನ್ ಬದಲಿ ನಿನಗೆ ಹೆಸರು ಇಡಬೇಕಿತ್ತು, ಫಾದರ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಅಂತ. ಹಾಂ, ಅಬ್ರಿವೇಷನ್ ಏನಿಲ್ಲ, ಇದ್ರದ್ದು ಒಂದೇದು ಇಟ್ಬಿಡೋದು. ನಿಲ್, ಎನ್, ಯು, ಬಿ, ಟಿ, ಕ್ಯೂ, ಪಿ, ಎಚ್, ಎಸ್, ಓ, ಇ. ಇವಾಗ ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು ಅಂದರೆ ಟ್ರೈ ಟಿ, ಟೆಟ್ರಾ ಬರ್ದಿದ್ರೆ ಟಿ, ಇದು ಟಿ, ಇದ್ರ ಟಿ ಆಗಂಗಿಲ್ಲ, ಅದಕ್ಕೆ ಕ್ವಾಡ್ ಅಂದಾರ. ಸರ್ ನಮಗದು ಮೊದಲ ಗೊತ್ತಿತ್ರಿ, ನಿಮಗೆ ಈಗ ಗೊತ್ತಾತ. ಇಲ್ಲೇನು ಹೆಪ್ಟ್ ಅಂದ್ರೆ ಕರೆಕ್ಟ್ ಅದು 7ಗೆ, ಆದ್ರೆ ಇಲ್ಲೇನು ಎಚ್, ಇಲ್ಲೇನು ಎಚ್ ಆದ್ರೆ ಪ್ರಾಬ್ಲಮ್ ಆಗತ್ತಲ್ಲ. ಹಾಂ, ಈಗ ಮನ್ಯಾಗ ಒಬ್ಬ ರೋಹಿತ್ ಒಬ್ಬ ರಾಹುಲ್ ಇದ್ರ, ಆರ್ ಬಾಯ್ಲೆ, ಆರ್ ಬಾಯ್ಲೆ ಅಂದ್ರೆ ಯಾರು ಶಾಣೆ ಇರೋ ಆರು, ಏನು ಮಲ್ಟಿ ಟ್ಯಾಲೆಂಟೆಡ್ ಇರೋ ಆರು? Okay, so you have to remember this. 0 nil, 1 un, 2 3 4 5 6 8 7 sept, hept,
ಸೆಪ್ಟ್ 9 ಎನ್ ಎನ್ನಡ ಹಾಂ ಹೋಲ್ಬಿಡ್ರಿ ಇವೆಲ್ಲ ನಿಮ್ಗೆ ನೆನ್ಪುಳಿತಾವ ಹಾಂ ಈಗ ಹೆಂಗೆ ಹೆಸರು ಇಡೋದು ಯಾವ ಬೇಸಿಸ್ ಮೇಲೆ ಹೆಸರು ಇಡೋದು ಈಗ ನಾವು ಒಂದು ಎಕ್ಸಾಂಪಲ್ ತೊಗೊತೀನಿ 106 1 ಫಾರ್ ಅನ್ ಸೊ ಅನ್ 0 ಫಾರ್ ನಿಲ್ 6 ಹೆಕ್ಸ್ ಅನ್ ನಿಲ್ ಹೆಕ್ಸ್ ಇವೆಲ್ಲ ಲಕ್ಷ ಕೊಡ್ರಿ 100 ಆದ್ಮೇಲೆ ಏನಿರ್ತಾವಲ್ರಿ ಲಕ್ಷ ಕೊಡ್ಬೇಕು ಎಲ್ಲರೂ 100 ಆದ್ಮೇಲೆ ಏನಿರ್ತಾವಲ್ರಿ ಎಲ್ಲ ಜನರಲ್ ಮೆಟಲ್ಸ್ ಇರ್ತಾವೆ ಸೊ ಮೆಟಲ್ಸಿಗೆ ನಾವು ಸಫಿಕ್ಸ್ IUM ಆ್ಯಡ್ ಮಾಡ್ಬೇಕು ಸಫಿಕ್ಸ್ ಅಂದ್ರೆ ಏನು ಗೊತ್ತಿಲ್ಲ ನಿಮ್ಗೆ ಇದು ರೂಟ್ ವರ್ಡ್ ಇದು ಹಿಂದಿಂದ ಪ್ರಿಫಿಕ್ಸ್ ಅದಾದ್ಮೇಲೆ ಬರೋದು ಸಫಿಕ್ಸ್ ಸೊ ಇವೆಲ್ಲದಕ್ಕೂ ನಾವು IUM ಸಫಿಕ್ಸ್ ಆ್ಯಡ್ ಮಾಡ್ಬೇಕು ಸೊ ಅನ್ ನಿಲ್ ಹೆಕ್ಸಿಯಮ್ ಸೊ 106ದ ಹೆಸರೇನು ಅನ್ ನಿಲ್ ಹೆಕ್ಸಿಯಮ್ 101 ಅನ್ನಿಲ್ ಅನಿಯಮ್ ಅನಿಲ್ ಅನಿಲ ಅನ್ನಿಲ್ ಅನಿಯಮ್ 102 ಅನ್ನಿಲ್ ಬಾಯಮ್ 103 ಅನ್ನಿಲ್ ಟ್ರಯಮ್ 104 ಅನ್ನಿಲ್ ಕ್ವಾಡಿಯಮ್ 104 ಅನ್ನಿಲ್ ಕ್ವಾಡಿಯಮ್ ಲಕ್ಷ ಕೊಡ್ರಿ ಇಲ್ಲಿ ಲಕ್ಷ ಕೊಡ್ರಿ ಒಂದೇದು ಯಾವಾಗಲೂ ಕ್ಯಾಪಿಟಲ್ನಾಗ ಬರೀಬೇಕು ಉಳ್ದೆಲ್ಲ ಸ್ಮಾಲ್ ಬರೀಬೇಕು ಆಮೇಲೆ ಎಲ್ಲೂ ಸ್ಪೇಸ್ ಕೊಡಬಾರ್ದು ಅನ್ ಆದ್ಮೇಲೆ ಸ್ಪೇಸ್ ನಿಲ್ ಆದ್ಮೇಲೆ ಸ್ಪೇಸ್ ಕೊಡಬಾರ್ದು ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಅಲ್ಲ ಅದು ಈಗ ನೀವು ನಿಮ್ಮ ಹೆಸರು ಬರೋದು ಸ್ಪೇಸ್ ಕೊಟ್ಟು ನಿಮ್ಮ ಸರ್ನೇಮ್ ಬರೀತಿರಲ್ಲ ಹಂಗೆ ಸ್ಪೇಸ್ ಕೊಡಬಾರ್ದಿಲ್ಲ ಓಕೆ 107 ಅನ್ನಿಲ್ ಸೆಪ್ಟಿಯಮ್ ಅನ್ನಿಲ್ ಸೆಪ್ಟಿಯಮ್ 108 109 ಅನ್ನಿಲ್ ಎನ್ನಿಯಮ್ 110 ಅನ್ನಿಲಿಯಮ್ ಅನ್ನಿಲಿಯಮ್ 111 ಅನ್ನಿಯಮ್ ಈ ಉಳಿದವರೆಲ್ಲ ಇವಂಗ ಕಾಡಿಸ್ತಿರ್ತಾರ್ರಿ ಇವಂಗ ನಿನ್ನ ಹೆಸರೇನ್ಲೇ ಅನ್ನಿ ಇನ್ನೊಮ್ಮೆ ಹೇಳ ಪಾಪ ಇವ್ ಕಾಡಿಸ್ಕೊಂತಿರ್ತಾನೆ ಎಲ್ಲರ ಕಡೆ ಅನ್ಯಮ್ ಎಂತ ಹಸನ ಹೆಸರಿ ನಾನು ಛೀ ನಿಮ್ಮ ಅಪ್ಪ ಅಮ್ಮಗೆ ಚೇಂಜ್ ಮಾಡ ಅಂತಂದು ಅನಿಯಮ್ 112 ನಿಮ್ಗೆ ಅರ್ಥ ಆಯ್ತು ಓಕೆ ಓಕೆ ಸೊ ಇದನ್ನು 1 ಮಾರ್ಕಿಗೆ ಎಕ್ಸಾಮ್ಸ್ನಾಗ ಕೇಳಿದ್ರೆ ಬರಿಬೇಕು ಕೇಳಿದ್ರೆ ಬರಿತೀರಿಲ್ರಿ ಹಾಂ ಈಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಪಿರಿಯಾಡಿಕ್ ಟೇಬಲ್ ಇಮ್ಯಾಜಿನ್ ಮಾಡಿರಿ ನಾ ಪ್ರೊಜೆಕ್ಟರ್ ಅಂತೂ ತಂದಿಲ್ಲ ಹಾಂ ಅಲ್ಲೈತನ್ರಿ ಅಲ್ಲಿರಬಾರ್ದ್ರಿ ನಿಮ್ಮ ತಲೆಯಾಗಿರ್ಬೇಕದು ನನಗೆ ಐತಿ ನಿನಗಿರ್ತೈತಿ ನೀ ಎಷ್ಟು ಸತ್ ಹೇಳಕತ್ತು ನಿನ್ನ ತಲೆಯಾಗಿರ್ತೈತಿ ನಮ್ಮ ತಲೆಯಾಗ ಇಲ್ಲ ಅಂದ್ರೆ ತರಿಸ್ಕೋಬೇಕದನ್ನ ಹೆಂಗಂದ್ರೆ ಎಸ್ ಬ್ಲಾಕ್ ಅಂತೂ ನಮಗೆ ಗೊತ್ತಿರ್ಬೇಕಂತ ಹೇಳೀನಿ ಪಿ ಬ್ಲಾಕ್ ನೆನಪಿಟ್ಕೊಳಕ್ಕೆ ಟ್ರಿಕ್ಸ್ ಹೇಳೀನಿ ಡಿ ಬ್ಲಾಕದ್ದು ಒಂದೇ ರೋ ಗೊತ್ತಿದ್ರೆ ಸಾಕಂತ ಹೇಳೀನಿ ಇಷ್ಟರ ನೆನಪಿಡ್ಬೇಕು ನೀವು ಈಗ ಕಂಟಿನ್ಯೂ ಮಾಡೋಣ ಡಿ ಬ್ಲಾಕ್ ಎಲಿಮೆಂಟ್ಸಿಗೆ ಏನು ಕರೀತಾರ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನು ಕರೀತಾರೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಹಂಗ ಎಸ್ ಆ್ಯಂಡ್ ಪಿ ಬ್ಲಾಕ್ ಸೇರಿ ಲಕ್ಷ ಕೊಡ್ರಿ ಇಲ್ಲಿ ಎಸ್ ಬ್ಲಾಕ್ ಇಲ್ಲ ಪಿ ಬ್ಲಾಕ್ ಎರಡು ಸೇರಿ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರೀತಾರೆ ಏನಂತ ಕರೀತಾರ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ರಿಪ್ರೆಸೆಂಟೇಟಿವ್ ಅಲ್ಲ ರೆಪ್ರೆಸೆಂಟೇಟಿವ್ ಈಗ ನಾವು ಹಂಗ ಅಂತೀವಿ ಅಂದರೆ ಒಟ್ಟು ರೀನೋ ರೇನೋ ಒಟ್ಟು ನಿಮ್ಗೆ ಬರೆಯಕ್ಕೆ ಬಂದಿರಬೇಕು ಯಾವ್ಯಾವ ಸೇರಿ ಎಸ್ ಬ್ಲಾಕ್ ಪಿ ಬ್ಲಾಕ್ ಎರಡು ಸೇರಿ ದೇ ಆರ್ ಕಾಲ್ಡ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಬಿಕಾಸ್ ದೇ ರೆಪ್ರೆಸೆಂಟ್ ದ ಪಿರಿಯಾಡಿಕ್ ಟೇಬಲ್
ಬಿಕಾಸ್ ಮೆಜಾರಿಟಿ ಆಫ್ ದ ಎಲಿಮೆಂಟ್ಸ್ ಆರ್ ಫ್ರಮ್ ಎಸ್ ಆ್ಯಂಡ್ ಪಿ. ಆಮೇಲೆ ಮೋಸ್ಟ್ ಸಿಗ್ನಿಫಿಕೆಂಟ್ ಎಲಿಮೆಂಟ್ಸ್ ಆರ್ ಫ್ರಮ್ ಎಸ್ ಆ್ಯಂಡ್ ಪಿ. ಡಿದಾಗ ಇದ್ದಿದ್ದು ಎಫ್ದಾಗ ಇದ್ದಿದ್ದು ಅಷ್ಟು ಸಿಗ್ನಿಫಿಕೆಂಟ್ ಇಲ್ಲ ಆಸ್ ಕಂಪೇರ್ಡ್ ಟು ಎಸ್ ಆ್ಯಂಡ್ ಪಿ. ದೇ ಆರ್ ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್. ಓಕೆ, ಸೊ ಎಸ್ ಆ್ಯಂಡ್ ಪಿಗೆ ಏನು ಕರಿತೀವಿ? ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಓಕೆ, ಈಗ ವಿ ವಿಲ್ ಡಿಸ್ಕಸ್ ಸಮಥಿಂಗ್ ಕಾಲ್ಡ್ ಆಸ್ ಅಟೋಮಿಕ್ ರೇಡಿಯಸ್. ಅಂದ್ರೆ ಯಾರೋ ಬೋರ್ ಆಯ್ತಂದ್ರೆ ಕ್ಲಾಸ್? ಓಕೆ, ಅಟೋಮಿಕ್ ರೇಡಿಯಸ್ ಬರೋದನ್ನ ಮೊದಲು ಒಂದು ಸರ್ಕಲ್ ಕೊಟ್ಟಿನಿ ಅನ್ಕೊರಿ ನೀವು. ಅದ್ರದ್ದು ರೇಡಿಯಸ್ ಕಂಡುಹಿಡೀರಿ ಅಂದ್ರೆ ಹೆಂಗೆ ಕಂಡುಹಿಡಿ? ಡಯಾಮೀಟರ್ ಬೈ 2 ಅಥವಾ ಇನ್ನು ಹಿಂಗೆ ಒಂದು ಸರ್ಕಲ್ ಹಾಕಿನಿ ಅನ್ಕೋರಿ. ಇದ್ರ ರೇಡಿಯಸ್ ಹೇಳ್ರಿಪ್ಪ ಅಂದ್ರೆ ಇದ್ರ ಸೆಂಟರ್ ಇಂದ ಇದ್ರ ಎಂಡ್ ತನ ಇದಕ್ಕೆ ಏನು ಕರಿತೀವಿ ನಾವು? ಸರ್ಕಂಫರೆನ್ಸ್ ತನ ಒಂದು ಲೈನ್ ಹೇಳ್ತೀವಿ. ಈ ಡಿಸ್ಟೆನ್ಸ್ ಏನಿರ್ತದಲ್ರಿ ಇದು ಆರ್, ರೇಡಿಯಸ್ ಆಫ್ ದ ಸರ್ಕಲ್. ಓಕೆ, ಈಗ ನಾನು ಅಟೋಮಿಕ್ ರೇಡಿಯಸ್ ಅಂದ್ರೆ ಏನಂತ ನಿಮ್ಗೆ ಕೇಳಿದೆ ಅನ್ಕೋರಿ. ಅವಾಗ ನೀವು ಹೆಂಗೆ ಹೇಳ್ಬೋದು ಅಂದ್ರೆ ಇದು ನ್ಯೂಕ್ಲಿಯಸ್ ಅಂತ ಅನ್ಕೋರಿ. ನ್ಯೂಕ್ಲಿಯಸ್ ಎಲ್ಲಿರ್ತದೆ? ಎದ್ರ ಸೆಂಟರ್? ಆಟಮ್ ಒಂದು ಸೆಂಟರ್ನಾಗ ಇರ್ತೈತೆ. ಸೊ ಇದು ನ್ಯೂಕ್ಲಿಯಸ್. ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್, ಇದು ಥರ್ಡ್ ಶೆಲ್. ನೋಡ್ರಿ, ನಾನು ಇದು ಇದ್ದ ಏನಂತಾರ ಕಂಪಾಸ್ ತ್ರಿಜ್ಯ ಇರ್ಲಾರ್ದ ಹೆಂಗೆ ಹಾಕಿ ನೋಡ್ರಿ. ಕಲಾ ಇದು ಸರ್ ಕಾಣಕತ್ತೈತ್ರಿ ನಿಮ್ಮ ಕಲಾ ಎಂತ ಸೊಟ್ಟಾಗ್ಯಾವ. ಓಕೆ, ಹೋಲ್ ಬಿಡ್ರಿ. ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಇದು ಹೌದಲ್ಲ? ಇದು ಇಲ್ಲಿ ತನ ಏನು ಡಿಸ್ಟೆನ್ಸ್ ಇರ್ತದಲ್ರಿ, ಎಲ್ಲಿಂದ ಎಲ್ಲಿ? ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ ಔಟರ್ ಮೋಸ್ಟ್ ಶೆಲ್ ಈಸ್ ಕಾಲ್ಡ್ ಅಟೋಮಿಕ್ ರೇಡಿಯಸ್ ಅಥವಾ ರೇಡಿಯಸ್ ಆಫ್ ಆನ್ ಆಟಮ್. ಸ್ಟೂಡೆಂಟ್ ಅಂಡರ್ಸ್ಟುಡ್ ಸರ್? ಆದ್ರೆ ಇದು ಇಷ್ಟು ಸಿಂಪಲ್ ಇಲ್ಲ. ಎದಕ್ಕೆ ಇಷ್ಟು ಸಿಂಪಲ್ ಇಲ್ಲ ಅಂದ್ರೆ ಇದು ನ್ಯೂಕ್ಲಿಯಸ್ ನಮಗೆ ಗೊತ್ತು. ಇದೇನು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್, ಥರ್ಡ್ ಶೆಲ್ ಕರೆಕ್ಟ್. ಆದ್ರೆ ಆ ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್ ಒಳಗೆ ಎಲೆಕ್ಟ್ರಾನ್ಸ್ ಇರ್ತಾವಿಲ್ಲ, ಆ ಎಲೆಕ್ಟ್ರಾನ್ಸ್ ಫಿಕ್ಸ್ಡ್ ಆರ್ಬಿಟ್ಸ್ನ ಇರ್ತಾವ್ರಿ. ಆರ್ಬಿಟ್ಸ್ ಅಂದ್ರೆ ಏನು? ಅದ್ರದ್ದು ಯಾರು ಡಿಫೈನ್ ಮಾಡ್ರಿ? ಸರ್ಕ್ಯುಲರ್ ಪಾತ್ in which an electron revolves. ಹೌದಿಲ್ಲ? ಫಿಕ್ಸ್ಡ್ ಸರ್ಕ್ಯುಲರ್ ಪಾತ್ ಅಂದ್ರೆ ಆರ್ಬಿಟ್. ಇದು ಆರ್ಬಿಟ್ ಇದು. ಆದ್ರೆ ನಮ್ಗೆ ಏನು ಗೊತ್ತೀಗ, ಎಲೆಕ್ಟ್ರಾನ್ಸ್ ಆರ್ಬಿಟ್ಸ್ ನ ಇರಂಗಿಲ್ಲ, ಆರ್ಬಿಟಲ್ಸ್ ನ ಇರ್ತಾವ. ಹೌದಿಲ್ಲ? ಆರ್ಬಿಟಲ್ ಅಂದ್ರೆ ಆರ್ಬಿಟ್ಗೆ AL ಸೇರಿಸಿದ್ರೆ ಆರ್ಬಿಟಲ್. ಇದು ಆರ್ಬಿಟಲ್. The three-dimensional space where probability of finding an electron is maximum is known as orbital. So, ನನಗೆ ಅಟೋಮಿಕ್ ರೇಡಿಯಸ್ ಕಂಡುಹಿಡಿಯಕ್ಕೆ ಸ್ವಲ್ಪ ಡಿಫಿಕಲ್ಟಿ ಬರ್ತದೆ. ಏನು ಡಿಫಿಕಲ್ಟಿ ಅಂದ್ರೆ ಫಿಕ್ಸ್ಡ್ ಸರ್ಕ್ಯುಲರ್ ಪಾತ್ ಇತ್ತಂದ್ರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಮೆಜರ್ ಮಾಡಿ ಅಟೋಮಿಕ್ ರೇಡಿಯಸ್ ಅಂತ ಹೇಳ್ಬಿಡ್ತಿದ್ದೆ ನಾನು. ಆದ್ರೆ ಅದು ಹಂಗೆ ಇಲ್ಲ. ಹೆಂಗೈತೆ ಅಂದ್ರೆ ಆರ್ಬಿಟಲ್ಸ್ನಾಗ ಇರ್ತಾವ ಅಂತಂದೆ ನಾನು. ಆರ್ಬಿಟಲ್ಸ್ ಅಂದ್ರೆ ಏನು? ಆರ್ಬಿಟಲ್ ಅಂದ್ರೆ ಏನು? ದ ಪ್ರೊಬ್ಯಾಬಿಲಿಟಿ, ದಿಸ್ ಇಸ್ ದ 3-dimensional space where probability of finding an electron is maximum. ಸೊ probability of finding an electron ಇಲ್ಲಿರ್ಬೋದು, ಇಲ್ಲಂತೂ ಇದ್ದೇ ಇರ್ತದೆ. ಬಿಕಾಸ್ ನ್ಯೂಕ್ಲಿಯಸ್ ಸುತ್ತಲ ಎಲೆಕ್ಟ್ರಾನ್ಸ್ ಇದ್ದೇ ಇರ್ತಾವ. ಅದನ್ನ ನ್ಯೂಕ್ಲಿಯಸ್ ಅನ್ಕೋರಿ, ಪ್ರೊಜೆಕ್ಟರ್ ಅನ್ಕೊಳಕ್ಕೆ. ಸರ್ ನ್ಯೂಕ್ಲಿಯಸ್ ಅಷ್ಟು ದೊಡ್ಡದಿರ್ತೈತೆ ಹಿಂಗೆ ಫ್ಲಾಟ್, ಅವೆಲ್ಲ ಬ್ಯಾಡ್ ನಮ್ಗೆ. ಅದು ನ್ಯೂಕ್ಲಿಯಸ್. ಸೊ ಅದ್ರ ಸುತ್ತಲ ಜಗ್ ಹಿಂಗೆ ಅನ್ಕೋರಿ. ಇದು ಬೆಸ್ಟ್. ಅದನ್ನ ಜೇನ್ ಗೂಡು ಅನ್ಕೋರಿ. ಜೇನಿನ ಗೂಡು ನಾವೆಲ್ಲ
ಹಾಂ ಆ ಜೇನುಗೂಡು ಅನ್ಕೋರಿ ಅದು. ಈಗ ಜೇನುಗೂಡು ಹತ್ರ ಜೇನುಹುಳ ಭಾಳ ಇರ್ತಾವೆ. ಏನು ಅದರಿಂದ ಒಂದು 200 ಮೀಟ್ರ್ ಹೋದ್ರೆ ಅಲ್ಲಿ ಜೇನುಹುಳ ಭಾಳ ಇರ್ತಾವೆ, ಅಲ್ಲಿರ್ತಾವೆ. ಅದಕ್ಕಂತ ಜೇನುಗೂಡು ಅಂದೀವಿ ನಾವು. ಇಲ್ಲಿ ಭಾಳ ಇದ್ಕೊಂಡು ಇದಕ್ಕೆ ಅಂತಿದ್ವಿ ಜೇನುಗೂಡು ಅಂತ, ಹೌದಿಲ್ಲ? ಸೊ ಜೇನುಹುಳ ಅಲ್ಲೇ ಭಾಳ ಇರ್ತಾವೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ಇಫ್ ಐ ಆಸ್ಕ್ ಯು, ಇಲ್ಲೇ ಅಥವಾ ಇಲ್ಲೇ ಅಲ್ಲೇ ಒಂದು ಜೇನುಹುಳ ಕಾಣಂಗಿಲ್ಲನು? ಕಾಣ್ತಾವು. ಹಾಂ, ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಆರ್ಬಿಟಲ್. The probability of finding an electron is maximum near the nucleus. The probability of finding a jane hula is maximum near the jane goodu. ಹೌದಿಲ್ಲ? ಅದರಿಂದ ದೂರ ಹೋದಂಗ ಜೇನು ಹುಳ ಕಡಿಮೆ ಆಗ್ತಾವು. ಆ ಜೇನು ಹುಳ ಇಲ್ಲೇ ಇಲ್ಲ ಅಂತಲ್ಲ. ಸ್ಟ್ಯಾಂಡಿಂಗ್ ಅಂಡರ್. ಹಾಂ, ಸೊ ಇವರು ಜಗ್ ಜೇನು ಹುಳ ಅದಾವ. ಇಲ್ಲ, ಇದು ಜೇನು ಗೂಡು, ಜೇನು ಹುಳ ಭಾಳ ಅದಾವ. ಸೊ ಇಲ್ಲಿ ಹೋದಂಗೆ ಏನಾಗ್ತಾವೆ? ಜೇನು ಹುಳ ಕಡಿಮೆ ಹಾಕೊಂತ ಹೋಗ್ತಾವ, ಹೌದಿಲ್ಲ? ಹಾಂ, ಇಲ್ಲೆಲ್ಲರ ಒಂದು ಜೇನು ಹುಳ ಐತನ ಇರಬಹುದಲ್ಲ. ಇಲ್ಲೆಲ್ಲರ ಇರ್ಬೋದು, ಅನ್ನೋದು ಇಲ್ಲೆಲ್ಲರ ಒಂದು ಇರ್ಬೋದು. 1-2 ಕಿಲೋಮೀಟ್ರ್ ಹೋದ್ರೆ ಇರಂಗಿಲ್ಲ. 200 ಮೀಟ್ರ್, 100 ಮೀಟ್ರ್, 150 ಮೀಟ್ರ್ ಇರ್ತಾವಿಲ್ಲ. ಹಾಂ, ಯಾಕಂದ್ರೆ ಅವಕ್ಕೆ ಏನಾಗಿರ್ತೈತೆ ರೀ, ಪಾಪ ಉಳ್ಕಿದೆಲ್ಲ ಕೈ ಕೊಟ್ಬಿಟ್ಟಿರ್ತಾವೆ. ನಮ್ಮ ಗ್ರೂಪ್ನಾಗ ನೀವು ಬೇಡ, ನಾವು ಪಿಕ್ಚರಿಗೆ ಹೋಗ್ತೀವಿ, ನೀವು ಬರೋಂಗಿಲ್ಲ, ನೀವು ಓದ್ತೀನಿ ಅಂತ ಯಾವಾಗಲೂ. ಹಾಂ, ಸೊ ಅವ್ರದ್ದೊಂದು ಟೀಮ್ ಮಾಡ್ಕೊಂಡ್ಬಿಟ್ಟಿರ್ತಾವೆ. ಇವು ಯಾವ ಸ್ವಲ್ಪ ಔಟ್ಸ್ಟ್ಯಾಂಡಿಂಗ್ ಇರ್ತಾವಲ್ಲ, ಅಂದ್ರೆ ದೇ ಸ್ಟ್ಯಾಂಡ್ ಔಟ್, ಇಂಥವೆಲ್ಲ ಏನು ಮಾಡ್ತಾವ್ರಿ, ಇವು ಬಿಟ್ಟು ಬಿಡ್ತಾವೆ. ನಿಮ್ಮ ಜೋಡಿ ನಾ ಇರಂಗಿಲ್ಲಪ್ಪ, ನಾವು ಓದ್ಬೇಕು, ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ್ರಿ, ನಾ ಏನೋ ಒಂದು ಸಾಧಿಸ್ಬೇಕು ಲೈಫ್ನಾಗ ಅಂತ ಅವ್ರಿಂದ ದೂರ ಸೋದ್ಬಿಟ್ರೆ. ಇವು ಬರೀ ಪಾರ್ಟಿ ಮಾಡೋದು, ಪಿಕ್ಚರ್ಗೆ ಹೋಗೋದು, ಇಂಥವು ಮಾಡ್ತಾವೆ ಇವು ಜೇನುಹುಳ. ಆ ಜೇನುಹುಳ ಏನು ಗೊತ್ತನ್ರಿ, ಫುಲ್ ಕಾನ್ಸಂಟ್ರೇಟೆಡ್ ಆನ್ ಕರಿ. ಇದು ಪಾರ್ಟಿಗೆ ಹೋಗೋದು, ಪಾರ್ಟಿ ಮಾಡೋದು, ಪಿಕ್ಚರ್ ನೋಡಿ ಬರೋದು, ವಾಪಸ್ ಬರೋ ಮುಂದೆ ಯಾರ್ಯಾರು ಕಡೋದು ಬರೋದು. ಜೇನುಗೂಡು ಸುತ್ತ ಜೇನುಹುಳ ಭಾಳ ಇರ್ತಾವೆ. ಆದರೆ ಇಲ್ಲೇ ಜೇನುಹುಳ ಇರೋ ಪಾಸಿಬಿಲಿಟಿ ಐತಿ. ಇಲ್ಲೇನೂ ಐತಿ, ಇಲ್ಲೇನೂ ಐತಿ, ಇಲ್ಲೇನೂ ಐತಿ, ಇಲ್ಲೇನೂ ಐತಿ, ಇಲ್ಲೇನೂ ಐತಿ. ಈಗ ನೀನು ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಶೆಲ್ ಅಂದರೆ ಇದನ್ನು ತೊಗೊತಿರೋ, ಇದನ್ನು ತೊಗೊತಿರೋ, ಯಾವ್ದು ತೊಗೊತೀರಿ? ಔಟರ್ ಮೋಸ್ಟ್ ಲಾಸ್ಟ್ ಇನ್ನೊಂದು ಇಲ್ಲೆಲ್ಲೋ ಐತೆ. ಹಾಂ, ಹಂಗಂದ್ರೆ ಅಲ್ಲಿ ಯಾವುದೋ ಒಂದು ಜೇನು ಹುಳದ ಸಂಬಂಧ ಇಷ್ಟೆಲ್ಲ ಜೇನು ಹುಳ ಇಲ್ಲದವು. ದ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಜೇನು ಹುಳ ಇಸ್ ಮ್ಯಾಕ್ಸಿಮಮ್ ಹಿಯರ್. ಅದನ್ನು ಬಿಟ್ಟು ಅಲ್ಲಿ ಹೋಗ್ತೀರಿ ನೀವು ರೇಡಿಯಸ್ ಕಂಡಿಡಕ್ಕೆ. ಇಟ್ ಡಸಂಟ್ ಮೇಕ್ ಸೆನ್ಸ್, ಹೌದಿಲ್ಲ? ಹಾಂ, ಸೊ ರೇಡಿಯಸ್ ಕಂಡು ಹಿಡಿದು ಇಷ್ಟು ಈಸಿ ಇಲ್ಲ. ಅವು ಹಿಂಗಿದ್ದು ಅಂದ್ರೆ ಫಿಕ್ಸ್ಡ್ ಸರ್ಕಲ್ಸ್ನಾಗ ಇದ್ದು ಅಂದ್ರೆ ಆರಾಮ್ ಕಂಡು ಹಿಡಿಬೋದು. ಹಂಗೆ ಅವು ಇಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಐತೆ. ಎರಡನೇ ಪ್ರಾಬ್ಲಮ್ ಏನಂತ ಗೊತ್ತೇನ್ರಿ, ಆಟಮ್ಸ್ ಇಂಡಿವಿಜುವಲಿ ಎಕ್ಸಿಸ್ಟ್ ಆಗಂಗಿಲ್ಲ. ಮೋಸ್ಟ್ ಆಫ್ ದ ಆಟಮ್ಸ್ ಇಂಡಿವಿಜುವಲಿ ಎಕ್ಸಿಸ್ಟ್ ಆಗಂಗಿಲ್ಲ. ಇನ್ನೊಂದು ಆಟಮ್ ಜೋಡಿನೇ ಇರ್ತಾವೆ ಅವು. ಅಂದ್ರೆ ಹೈಡ್ರೋಜನ್ ಅಂದರೆ H2, H ಜೋಡಿ ಇನ್ನೊಂದು H ಇರ್ತೈತಿ, ಹೌದಿಲ್ಲ? ಆಕ್ಸಿಜನ್ ಅಂದ್ರೆ O2, O ಮತ್ತು ಇನ್ನೊಂದು O ಇರ್ತೈತಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಸಿಜನ್ ಇರ್ತೈತಿಲ್ಲ, ಇದ್ದಿದ್ದಕ್ಕೆ ನಾವು ಬದುಕಿವಿಲ್ಲ. ಹಾಂ, ಹಿಂಗೆ ನೀವು ಹಿಂಗೆ ಆಕ್ಸಿಜನ್ ತೊಗೊಂಡ್ರೆ ಹಂಗೆ ತೊಗೊಳಕ್ಕೆ ಬರೋಂಗಿಲ್ಲ. ತೊಗೊಂಡು ಹಿಂಗೆ ನೋಡಿದ್ರೆ O2 ಇರ್ತೈತಲ್ಲ, O ಇರಂಗಿಲ್ಲ. ಹಿಂಗೆ ತೊಗೊಂಡು ನೋಡ್ರಿ, ಏನೈತಿ ಸರ್? ಏನೂ ಕಾಣೋದ್ರಿ.